ಇಫ್ ದ ಸಿಸ್ಟಮ್ ಫೇಲ್ಸ್ ದೆನ್ ಬಿ ದ ಸಿಸ್ಟಮ್ ಅನ್ನೋ ಹೊಸ ಟೈಟಲನ್ನೇ ಹುಟ್ಟುಹಾಕಿದ ರತ್ನ ಅವರು ಒಬ್ರು ಮನೆ ಕೆಲಸ ಮಾಡ್ತಿದ್ದಂತಹ ಕಲಿತಾ ಮಾಜಿಗೆ 1,00,000ಕ್ಕೂ ಜಾಸ್ತಿ ಓಟ್ ಬರುತ್ತೆ ಅಂದರೆ ಜನ ಡಿಸೈಡ್ ಮಾಡಿದ್ರೆ ಇಡೀ ದೇಶನೇ ತಿರುಗಿ ನೋಡ್ಬೋದು. ಜನ ಬದಲಾವಣೆನ ಬೇಕು ಅಂತ ಅಂದ್ಕೊಂಡ್ರೆ ಇಡೀ ಪ್ರಪಂಚನೇ ತಿರುಗಿಸ್ಬೋದು ಅಂತ ಹೇಳ್ಕೊಳ್ಳೋದಕ್ಕೆ ವೆಸ್ಟ್ ಬೆಂಗಾಲ್ ರಿಸಲ್ಟ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ANR ಟಾಕ್ಸ್. ಸೊ ದಿಸ್ ರಿಸಲ್ಟ್ ಏನು ಬಂತು ವೆಸ್ಟ್ ಬೆಂಗಾಲ್ನಲ್ಲಿ, ಒನ್ ಆಫ್ ದ ಗ್ರೇಟೆಸ್ಟ್ ರಿಸಲ್ಟ್ ಇನ್ ಹಿಸ್ಟ್ರಿ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಯಾಕೆ ಈ ಥರ ಹೇಳಿದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಿಕಾಸ್ ಆಫ್ ದೀಸ್ ಟೂ ಕ್ಯಾಂಡಿಡೇಟ್ಸ್, ನಾಟ್ ಓನ್ಲಿ ದೀಸ್ ಟೂ ಕ್ಯಾಂಡಿಡೇಟ್ಸ್, ಇನ್ನು ತುಂಬ ಜನ ಇದ್ದಾರೆ. ಅದರಲ್ಲಿ ನನಗೆ ತುಂಬ ಇನ್ಸ್ಪೈರ್ ಮಾಡಿದಂಥ ಸ್ಟೋರಿ ಇದು. ಆ್ಯಂಡ್ ದಿಸ್ ಈಸ್ ನಾಟ್ ಅ ಜಸ್ಟ್ ಅ ಪೊಲಿಟಿಕಲ್ ಇನ್ಫಾರ್ಮೇಷನ್, ದಿಸ್ ಈಸ್ ಅ ಮೋಟಿವೇಶನಲ್ ಇನ್ಸ್ಪಿರೇಷನಲ್ ಜರ್ನಿ ಆಫ್ ರತ್ನ ದೇಬನಾಥ್ ಆ್ಯಂಡ್ ಕಲಿತಾ ಮಾಜಿ. ಸೊ ಇವರಿಬ್ಬರು ಒಂದು ಚಿಕ್ಕ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜನ ಡಿಸೈಡ್ ಮಾಡಿದ್ರೆ ಇಡೀ ದೇಶನೇ ತಿರುಗಿ ನೋಡ್ಬೋದು. ಜನ ಬದಲಾವಣೆನ ಬೇಕು ಅಂತ ಅಂದ್ಕೊಂಡ್ರೆ ಇಡೀ ಪ್ರಪಂಚನೇ ತಿರುಗಿಸ್ಬೋದು ಅಂತ ಹೇಳ್ಕೊಳ್ಳೋದಕ್ಕೆ ವೆಸ್ಟ್ ಬೆಂಗಾಲ್ ರಿಸಲ್ಟ್ ಈಸ್ ಒನ್ ಆಫ್ ದ ಮೇನ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಆಗಸ್ಟ್ 9, 2024 ಆರ್ಜೆಕರ್ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ನಡೆದಂತಹ ಒಂದು ದುರ್ಘಟನೆ ಇಡೀ ಪ್ರಪಂಚಕ್ಕೆ ಗೊತ್ತು. ಅಲ್ಲಿ ಆದಂತಹ ಒಂದು ರೇಪ್ ಆ್ಯಂಡ್ ಮರ್ಡರ್ ವಿಕ್ಟಿಮ್ನ ತಾಯಿಯೇ ಈ ರತ್ನ ದೇಬನಾಥ್. ಅವತ್ತು ಅವರು ಜಸ್ಟಿಸ್ ಸಿಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇದ್ರು. ಆದರೆ ಇವತ್ತು ಇಡೀ ಜನ ಅವ್ರನ್ನ ಗೆಲ್ಲಿಸಿದ್ದಾರೆ. ಇಫ್ ದ ಸಿಸ್ಟಮ್ ಫೇಲ್ಸ್ ದೆನ್ ಬಿ ದ ಸಿಸ್ಟಮ್ ಅನ್ನೋ ಹೊಸ ಟೈಟಲನ್ನೇ ಹುಟ್ಟುಹಾಕಿದ ರತ್ನ ಅವರು 28,836 ಓಟ್ಸ್ ಲೀಡಿಂದ ಗೆಲ್ತಾರೆ. ರಿಮೆಂಬರ್, 28,836 ಓಟ್ ಲೀಡ್ಗಳಿಂದ. ಏನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಅವರು ಸೋಲ್ಸಿರೋದು 5 ಸಲ ಸ್ಟ್ರೈಟ್ ಸಿಟ್ಟಿಂಗ್ MLAನ. ಸೊ ಆ ಒಂದು ಪಕ್ಷಕ್ಕೆ ಆ ಪ್ಲೇಸೇ ಒಂದು ಬುನಾದಿ. ಸೊ ಅಂತಹ ಭದ್ರಕೋಟೆನ ಒಡೆದು ಚೂರು ಮಾಡಿದ್ದೆ ರತ್ನ ದೇಬನಾಥ್. ಸಿಸ್ಟಮ್ ಜಸ್ಟಿಸ್ ಕೊಡ್ತಾ ಇಲ್ಲ ಅಂತ ಆ ಜಸ್ಟಿಸ್ನ ಅವರೇ ಪಡ್ಕೊಳ್ಳೋದಕ್ಕೋಸ್ಕರನೋ, ಅಥವಾ ಜನ ಇವ್ರಿಗೆ ಜಸ್ಟಿಸ್ ಸಿಗಲೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೋ, ಅಥವಾ ಹಳೆಯ ಪಕ್ಷಗಳಿಂದ ಆದಿದ್ದಂತಹ ಎಲ್ಲ ಕಷ್ಟಗಳಿಗೂ ಪರಿಹಾರ ಇವ್ರು ತರ್ತಾರೆ ಅಂತ ಒಂದು ನಂಬಿಕೆನೋ, ಇವತ್ತು ಇಡೀ ದೇಶನೇ ಬೆಚ್ಚಿ ಬೆರಗಾಗುವಂಥ ಒಂದು ರಿಸಲ್ಟ್ ಬಂದಿದೆ ರತ್ನ ದೇಬನಾಥ್. ಸೊ ಇನ್ನು ಮುಂದೆ ಅವರು ಹೇಗೆ ನಡ್ಕೊತಾರೆ, ಇನ್ನು ಮುಂದೆ ಅವರು ಹೇಗೆ ಚೇಂಜಸ್ನ ತರ್ತಾರೆ, ಜಸ್ಟಿಸ್ ಅವ್ರು ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಆ ಜಸ್ಟಿಸು ತರ್ತಾರಾ ಇಲ್ವಾ ಅಂತ ಮುಂದೆ ನೋಡಲೇಬೇಕು. ಸೊ ಈಗಲಂತೂ ಅವರು ಒಂದು ಇತಿಹಾಸನೇ ಸೃಷ್ಟಿ ಮಾಡಿದ್ದಾರೆ. ಆ ಇತಿಹಾಸಕ್ಕೆ ಜನ ಕಾರಣ ಆಗಿದ್ದಾರೆ. ಸೊ ಒಂದು ಸ್ಟೋರಿಗೆ ನೀವು ಹಿಂಗೆ ಸರ್ಪ್ರೈಸ್ ಆಗ್ತಾಯಿದ್ರೆ, ನೆಕ್ಸ್ಟ್ ಸ್ಟೋರಿ ಕಲಿತಾ ಮಾಜಿ. ಇವ್ರ ಗಂಡ ಒಬ್ಬ ಪ್ಲಂಬರ್. ಇವರು ಕೂಲಿ ಕೆಲಸ ಮಾಡ್ತಿದ್ದಂಥವ್ರು. ಪ್ರತಿ ಮನೆಗೂ ಹೋಗಿ ಪಾತ್ರೆಗಳನ್ನು ತೊಳಿತಾ ತಿಂಗಳಿಗೆ 2,500 ರೂಪಾಯಿ ಸಂಬಳ. ಅದೇ 2,500 ರೂಪಾಯಲ್ಲಿ ಇವ್ರ ಜೀವನ ನಡೆಸಬೇಕಿತ್ತು. ಆದರೆ ಇವತ್ತು ಅವರು ಗೆದ್ದಿದ್ದು 12,535 ಓಟ್ ಲೀಡಿಂದ. ಅಫ್ಕೋರ್ಸ್ 2021 ಇವರು ವಿಧಾನಸಭೆ ಎಲೆಕ್ಷನಲ್ಲಿ ನಿಲ್ತಾರೆ. ಅಲ್ಲಿ 11,000 ಓಟ್ಸಿಂದ ಸೋಲ್ತಾರೆ. ಇವತ್ತು ಮೋರ್ ದೆನ್ 12,000 ಓಟ್ ಲೀಡಿಂದ ಗೆಲ್ತಾರೆ. ಎಂಥ ರಿವೆಂಜ್ ಅಲ್ವಾ. ಆ್ಯಂಡ್ ಇವ್ರಿಗೆ ಬಿದ್ದಂತಹ ಓಟ್ ಎಷ್ಟು ಗೊತ್ತಾ? 1,07,692. ಒಬ್ಬರು ಮನೆ ಕೆಲಸ ಮಾಡ್ತಿದ್ದಂತಹ ಕಲಿತಾ ಮಾಜಿಗೆ 1,00,000ಕ್ಕೂ ಜಾಸ್ತಿ ಓಟ್ ಬರುತ್ತೆ ಅಂದರೆ ಜನ ಎಂತಹ ಬದಲಾವಣೆನ ಕೇಳ್ತಾ ಇದ್ದಾರೆ. ಇಷ್ಟು ವರ್ಷ ಅವರು ಎಂತಹ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ನಿಮಗೆಲ್ಲ? ಸೊ ಇವೆರಡೂ ರಿಸಲ್ಟ್ ನನಗೆ ಸಿಕ್ಕಾಪಟ್ಟೆ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸ್ ಆಗಿತ್ತು. ಸೊ ಹೇಗಿದು ಅಂತ ಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದು, ಹಳೆ ಪಕ್ಷಗಳು ಹೇಗೆ ಫೋರ್ಸ್ಫುಲಿ ಓಟ್ ಹಾಕಿಸ್ತಾ ಇದ್ರು, ಹೇಗೆ ರೌಡಿಸಮ್ ಮಾಡ್ತಾ ಓಟ್ ಹಾಕಿಸ್ತಾ ಇದ್ರು, ಹೇಗೆ ಗೆದ್ದಾದ್ಮೇಲೆ ಜನನ ಮರಿತಾ ಇದ್ರು ಅನ್ನೋದಕ್ಕೆ ಜನ ಸಾಕಾಗಿ ಈ ಬದಲಾವಣೆನ ಕೇಳ್ಕೊಂಡ್ರು. ಆ್ಯಂಡ್ ಇದೊಂದೇ ಅಲ್ಲ, ತಮಿಳ್ನಾಡಲ್ಲಿ ಬಂದಂತಹ ರಿಸಲ್ಟ್ ಇಡೀ ದೇಶನೇ ಬೆಚ್ಚಿ ಬಿದ್ದೋಗಿದೆ. ಆ್ಯಂಡ್ ಇಷ್ಟು ವರ್ಷ ಆಳ್ತಿದ್ದಂತಹ ಸೀನಿಯರ್ಗಳೆಲ್ಲ ಇವತ್ತೊಬ್ಬರು ಹೀರೋ ಬಂದು ಇಡೀ ರಾಜ್ಯನೇ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಮೊದಲನೇ ವರ್ಷದಲ್ಲಿ, ಅದು ಮೊದಲನೇ ಎಲೆಕ್ಷನಲ್ಲಿ. ಸೊ ಈ ಎಲೆಕ್ಷನ್ ರಿಸಲ್ಟ್ಗಳಂತೂ ಸಕ್ಕತ್ತಾಗಿತ್ತು. ಎಲ್ಲ ಅಚ್ಚರಿ ಮೂಡಿಸುವಂತಹ ಸರ್ಪ್ರೈಸ್ ಶಾಕಿಂಗ್ ರಿಸಲ್ಟ್ಗಳೇ ಬಂದಿದೆ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ, ನಿಮ್ಮ ರಾಜ್ಯದಲ್ಲಿ ಅಂದರೆ ಅದೇ ನಮ್ಮ ರಾಜ್ಯದಲ್ಲಿ ಸೊ ಎಲ್ಲದು ಚೆನ್ನಾಗಿದೆಯಾ, ಎಲ್ಲ ಚೆನ್ನಾಗಿ ಆಗ್ತಿದೆಯಾ? ಆ್ಯಂಡ್ ಮುಂದಿನ ಎಲೆಕ್ಷನಲ್ಲಿ ನೀವು ಏನಾದರೂ ಬದಲಾವಣೆ ಕೇಳ್ತೀರಾ ಅಥವಾ ಬದಲಾವಣೆನ ಓಟ್ ಮೂಲಕ ತರ್ತೀರಾ ಅಂತ ಹೇಳ್ತಾ, ಈ ಎರಡು ಸ್ಟೋರಿ ನಿಮಗೆ ಬರೀ ಪೊಲಿಟಿಕಲ್ ಇನ್ಫಾರ್ಮೇಷನ್ ಆಗಿರಲಿಲ್ಲ, ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಳ್ಳೆ ಇನ್ಫಾರ್ಮೇಷನ್ ಮೂಲಕ. ಅಲ್ಲಿವರೆಗೂ ಕನ್ನಡ ಮಾತಾಡ್ಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್ ಬಾಯ್.